ವಿನಾಶೇ ಬಹಾವೋ ದೋಷ ಜೀವನ್ ಪ್ರಾಪ್ನೋತಿ ಭದ್ರಕಂ ತಸ್ಮಾತ್ ಪ್ರಾಣಾನ್ ಧರಿಷ್ಯಾಮಿ ಧ್ರುವೋ ಜೀವಿತ ಸಂಗಮಃ. ಕೆಲಸ ನೆರವೇರ್ಲಿಲ್ಲ ಅನ್ನೋ ನಿರಾಸೆಯಿಂದ ನಾಶ ಹೊಂದಿದ್ರೆ ಅಥವಾ ಜೀವ ತ್ಯಜಿಸಿದ್ರೆ ಅನೇಕ ದೋಷಗಳುಂಟಾಗುತ್ತೆ. ಅದರ ಬದಲು ಬದುಕಿದ್ರೆ ಒಂದಲ್ಲ ಒಂದು ದಿನ ಮಂಗಳವನ್ನ ಕಾಣಬಹುದು. ಆದ್ರಿಂದ ನಾನು ನನ್ನ ಸಾಯೋ ನಿರ್ಣಯವನ್ನ ಬಿಡ್ತೀನಿ. ಬದುಕಿದ್ರೆ ಸೀತೆಯೊಡನೆ ಸಮಾಗಮವಾಗೋದು ನಿಶ್ಚಯ. ಹೀಗಂತ ರಾಮಾಯಣದ ಸುಂದರಕಾಂಡದ 13ನೇ ಸರ್ಗದ 50ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಇದಕ್ಕೆ ಉದಾಹರಣೆಯಾಗಿ ಇವತ್ತು ಈ ಕತೆ ಕೂಡ ಇದೆ ಅಂದ್ರೂ ತಪ್ಪಾಗೋದಿಲ್ಲ. ಅಂದು ರಾಮಾಯಣದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಮುಂದಾಗಿದ್ದ ಹನುಮಂತ ತನ್ನ ನಿರ್ಧಾರವನ್ನ ಬದಲಿಸಿದ್ದಕ್ಕೆ ರಾಮ ಸೀತೆ ಒಂದಾದಂತೆ ಈ ಕಥೆಯಲ್ಲಿ ಬರೋ ಒಂದು ಮಹಿಳೆ ಸಹ ತನ್ನ ಪ್ರಾಣಹರಣದ ನಿರ್ಧಾರವನ್ನ ಕೈಬಿಟ್ಟಿದ್ರಿಂದ ಇವತ್ತು ಇತಿಹಾಸವನ್ನೇ ನಿರ್ಮಿಸಿದ್ದಾರೆ. ಸವಿತಾ ಪ್ರಧಾನ್ ಅನ್ನೋ ಈ ಮಹಿಳೆಗೆ ಚಿಕ್ಕ ವಯಸ್ಸಿನಿಂದ ಓದೋದು ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಹುಟ್ಟಿದ್ದು ಮಿಡ್ಲ್ ಕ್ಲಾಸ್ ಆದ್ರೂ ಓದು ಅಂದ್ರೆ ಈಕೆಗೆ ತುಂಬಾನೇ ಇಂಟ್ರೆಸ್ಟ್ ಇತ್ತು. ಇದೇ ಇವತ್ತು ಈಕೆಯನ್ನ ಸಮಾಜದ ಮುಂದೆ ಅತಿ ಗೌರವಯುತ ವ್ಯಕ್ತಿಯಾಗಿ ನಿಲ್ಲುವಂತೆ ಮಾಡಿದೆ ಅಂದ್ರೂ ತಪ್ಪಾಗೋದಿಲ್ಲ. ಸವಿತಾ ಪ್ರಧಾನ್ ಮಿಡ್ಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದವರಾಗಿದ್ರು. ಇವರ ಹುಟ್ಟೂರು ಮಧ್ಯಪ್ರದೇಶದ ಮಂಡಿ ಜಿಲ್ಲೆಯ ಗಿರಿಜಾ ಅನ್ನೋ ಒಂದು ಸಣ್ಣ ಗ್ರಾಮವಾಗಿತ್ತು. ಇವರ ತಂದೆ ತಾಯಿಗೆ 7 ಜನ ಮಕ್ಕಳು. ಇದರಿಂದಾಗಿ ಮಕ್ಕಳನ್ನ ಓದಿಸೋದೆ ತಂದೆ ತಾಯಿಗೆ ದೊಡ್ಡ ಖರ್ಚಾಗಿತ್ತು. ಸವಿತಾ ಸಹೋದರಿಯರು ಮತ್ತೆ ಸಹೋದರರು ವಯಸ್ಸಿಗೆ ಬಂದ ಕೂಡಲೇ ಕೂಲಿ ಮಾಡಿಕೊಂಡು ಜೀವನ ಮಾಡೋಕೆ ಶುರು ಮಾಡಿದ್ರು. ಆದ್ರೆ ಸವಿತಾ ಮಧ್ಯದಲ್ಲಿ ಹುಟ್ಟಿದ್ರಿಂದ ಸ್ಕೂಲ್ಗೆ ಹೋಗೋದು ಮಾತ್ರ ನಿಲ್ಲಿಸಿರ್ಲಿಲ್ಲ. ತುಂಬಾ ಚೆನ್ನಾಗಿ ಓದ್ತಿದ್ರಿಂದ ಟೀಚರ್ಗಳು ಸಹ ಈಕೆಯ ತಂದೆ ಹತ್ರ ಬಂದು ಮಗಳನ್ನ ಸ್ಕೂಲ್ಗೆ ಕಳಿಸುವಂತೆ ಕೇಳ್ಕೊಂಡಿದ್ರು. ನಮ್ಮ ಸ್ಕೂಲಲ್ಲಿ 5ನೇ ಕ್ಲಾಸ್ ವರೆಗೂ ಮಾತ್ರ ಇದ್ದು 6ನೇ ಕ್ಲಾಸ್ಗೆ ಹೋಗ್ಬೇಕಾದ್ರೆ 7 ಕಿಲೋಮೀಟರ್ ದೂರ ಹೋಗ್ಬೇಕು ಅಂತ ಈಕೆಯ ತಂದೆ ತಾಯಿಗೆ ಯೋಚನೆಯಾಗಿತ್ತು. ಬಸ್ ಪಾಸ್ ಮಾಡಿಸಿದ್ರು. ಈ ಊರಿಗೆ ಸರಿಯಾದ ಬಸ್ಗಳ ವ್ಯವಸ್ಥೆ ಇರಲಿಲ್ಲ. ಆಟೋದಲ್ಲಿ ಹೋಗ್ಬೇಕು ಅಂದ್ರೆ ಆಗಿನ ಕಾಲಕ್ಕೆ ದಿನಕ್ಕೆ 3 ರೂಪಾಯಿ ಕೊಡಬೇಕಾಗಿತ್ತು. ಆದ್ರೆ ಸವಿತಾ ಕುಟುಂಬಕ್ಕೆ ಅಷ್ಟು ಶಕ್ತಿ ಇರಲಿಲ್ಲ. ಆಗ್ಲೇ ಜೊತೆಗಿದ್ದವರೆಲ್ಲ 7 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ದಾರೆ. ಹೀಗಾಗಿ ನಾನು ಕೂಡ ಅವರ ಜೊತೆ ಹೋಗ್ತೀನಿ ಅಂತ ಸವಿತಾ ಪ್ರಧಾನ್ ಹೇಳಿದ್ರು. ಅಲ್ಲದೆ ಗಿರಿಜಾ ಗ್ರಾಮದ ವಿದ್ಯಾರ್ಥಿಗಳು ಸ್ಕೂಲ್ಗೆ ಬಂದ್ರೆ ತಿಂಗಳಿಗೆ 75 ರೂಪಾಯಿ ಸ್ಕಾಲರ್ಶಿಪ್ ಕೊಡೋದಾಗಿ ಸರ್ಕಾರ ಘೋಷಿಸಿತ್ತು. ಇದರಿಂದ ಫ್ರೀಯಾಗಿ ಬುಕ್ಸು ಬಟ್ಟೆ ಜೊತೆಗೆ ತಿಂಗಳಿಗೆ 75 ರೂಪಾಯಿ ಸ್ಕಾಲರ್ಶಿಪ್ ಕೂಡ ಬರುತ್ತೆ ಅಂತ ಸವಿತಾ ಪ್ರಧಾನ್ ತಂದೆ ಸ್ಕೂಲ್ಗೆ ಕಳಿಸೋಕೆ ಸರಿ ಅಂದಿದ್ರು. ಹೀಗೆ ತುಂಬಾ ಕಷ್ಟಪಟ್ಟು ಸವಿತಾ ಪ್ರಧಾನ್ 10ನೇ ಕ್ಲಾಸ್ಗೆ ಕಾಲಿಟ್ಟಿದ್ರು. ಅಲ್ಲಿವರೆಗೂ ಈಕೆಯ ಗ್ರಾಮದಲ್ಲಿ ಯಾರೊಬ್ಬರು 10ನೇ ಕ್ಲಾಸ್ ವರೆಗೂ ಓದಿದವರಿರ್ಲಿಲ್ಲ. ಎಲ್ಲರೂ ಅರ್ಧದಲ್ಲೇ ಸ್ಕೂಲ್ ಬಿಟ್ಟಿದ್ರೆ ಇನ್ನು ಕೆಲವರು 10th ಫೇಲ್ ಆಗಿ ಮನೆಯಲ್ಲೇ ಇರ್ತಿದ್ರು. ಇವರ ಮಧ್ಯೆ ಸವಿತಾ ಮಾತ್ರ 7 ಕಿಲೋಮೀಟರ್ ನಡೆದು ಹೈಸ್ಕೂಲ್ ವರೆಗೂ ಓದಿ 10ನೇ ಕ್ಲಾಸ್ ನಲ್ಲಿ ಡಿಸ್ಟಿಂಕ್ಷನ್ ಪಡೆದಿದ್ರು. ಇದರಿಂದ ಗಿರಿಜಾ ಗ್ರಾಮದಲ್ಲಿ 10ನೇ ಕ್ಲಾಸ್ ಪಾಸ್ ಆದ ಮೊದಲ ವಿದ್ಯಾರ್ಥಿ ಅನ್ನೋ ಹೆಗ್ಗಳಿಕೆಗೂ ಸಹ ಸವಿತಾ ಪ್ರಧಾನ್ ಪಾತ್ರರಾಗಿದ್ರು. PUCಗೆ ಬರುವ ಹೊತ್ತಿಗೆ ಓದಿನ ಬೆಲೆ ತಿಳಿದ ಸವಿತಾ ಪ್ರಧಾನ್ ಪೋಷಕರು ಹೇಗಾದ್ರೂ ಮಾಡಿ ಮಗಳನ್ನ ಮುಂದಕ್ಕೆ ಓದಿಸಬೇಕು ಅಂತ ಅನ್ಕೊಂಡಿದ್ರು. PUCಗೂ ಸಹ 7 ಕಿಲೋಮೀಟರ್ ನಡ್ಕೊಂಡೇ ಹೋಗಿ ಓದಬೇಕಾಗಿತ್ತು. PUC ಮುಗಿತಾ ಬರ್ತಿದ್ದಂತೆ ವಯಸ್ಸು ಹೆಚ್ಚಾಗ್ತಿದೆ ಅಂತ 17ನೇ ವಯಸ್ಸಿಗೆಲ್ಲ ಸವಿತಾ ಪ್ರಧಾನ್ಗೆ ಈಕೆಯ ತಂದೆ ತಾಯಿ ಮದುವೆ ಮಾಡಿಬಿಟ್ರು. ಇವರ ಊರಲ್ಲಿ ಅಪ್ರಾಪ್ತರು 16 ವರ್ಷ ದಾಟ್ತಿದ್ದಂತೆ ಅವರಿಗೆ ಮದುವೆ ಮಾಡೋದು ವಾಡಿಕೆಯಾಗಿತ್ತು. ಇದರಿಂದ ಸವಿತಾ ಪ್ರಧಾನ್ಗೂ 17ನೇ ವಯಸ್ಸಿಗೆಲ್ಲ ಮದುವೆ ಮಾಡಿಬಿಟ್ಟಿದ್ರು. ಒಳ್ಳೆ ಸಂಬಂಧ ಅಂತ ಇಲ್ಲಿ ಮದುವೆ ಮಾಡಲಾಗಿತ್ತು. ಆದ್ರೆ ಈ ಬಗ್ಗೆ ಮಾತನಾಡೋಕಾಗ್ಲಿ ಇಷ್ಟ ಕಷ್ಟಗಳ ಬಗೆಯಾಗ್ಲಿ ಏನೊಂದು ಹೇಳೋಕೆ ಸಾಧ್ಯವಾಗದೆ ಸವಿತಾ ಪ್ರಧಾನ್ ಸುಮ್ಮನಾಗಿದ್ರು. ಹುಡುಗನ ಕುಟುಂಬ ಹಣವಂತ ಕುಟುಂಬವಾಗಿತ್ತು. ಇತ್ತ ಸವಿತಾ ಪೋಷಕರು ವರದಕ್ಷಿಣೆ ಕಡಿಮೆ ಕೊಟ್ರು. ಈಕೆ ನೋಡೋಕೆ ಚೆನ್ನಾಗಿದ್ದಾಳೆ ಅಂತಾನೆ ಮದುವೆ ಮಾಡ್ಕೊಂಡಿದ್ರು. ಮನೆಯವರ ಒತ್ತಡಕ್ಕೆ ಮಣಿದ ಸವಿತಾ ಪ್ರಧಾನ್ ಮದುವೆಯಾಗಿ ಅತ್ತೆ ಮನೆಗೆ ಕಾಲಿಟ್ಟಿದ್ಲು. ಆದ್ರೆ ಮದುವೆಯಾದ ಸ್ವಲ್ಪ ದಿನಕ್ಕೆ ಸವಿತಾಗೆ ಅತ್ತೆ ಮನೆಯಲ್ಲಿ ನರಕ ದರ್ಶನವಾಗಿತ್ತು. ಗಂಡ ಅತ್ತೆ ತುಂಬಾ ಸ್ವಾರ್ಥಿಗಳಾಗಿದ್ರು. ಮನೆ ಕೆಲಸ ಮಾಡೋಕೆ ಅಂತಾನೆ ಮಗನಿಗೆ ಮದುವೆ ಮಾಡಿದ್ರು. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ರೆ ರಾತ್ರಿ 11 ಗಂಟೆವರೆಗೂ ಮನೆ ಕೆಲಸದಲ್ಲೇ ಸವಿತಾ ಮುಳುಗಿ ಹೋಗ್ತಿದ್ರು. ಮನೆಯಲ್ಲಿ ಅತ್ತೆ ದಿನ ನರಕ ತೋರಿಸ್ತಿದ್ಲು. ಸದಾ ಒಂದಿಲ್ಲೊಂದು ವಿಚಾರಕ್ಕೆ ಬೈತಲೇ ಇದ್ಲು. ಊಟ ಮಾಡೋ ವಿಚಾರದಲ್ಲೂ ಸವಿತಾ ಪ್ರಧಾನ್ಗೆ ನೆಮ್ಮದಿ ಇರ್ಲಿಲ್ಲ. ಈಕೆ ಊಟಕ್ಕೆ ಕೂತ್ರೆ ಸಾಕು ಅದೆಷ್ಟು ಸಲ ತಿಂತೀಯ ಅಂತ ಅತ್ತೆ ಮಾತನಾಡ್ತಿದ್ಲು. ಗಂಡನ ಹತ್ರ ಈ ವಿಚಾರವನ್ನ ಹೇಳಿದ್ರೆ ಅಮ್ಮನಿಗೆ ಎದುರು ಮಾತಾಡ್ತೀಯ ಅಂತ ಅವನು ಸಹ ಹೊಡೆದು ಬಡಿದು ಮಾಡ್ತಿದ್ದ. ಇದರಿಂದ ಅತ್ತೆ ಮನೆಯಲ್ಲಿ ದಿನ ನರಕ ಯಾತನೆ ತಪ್ಪಿರ್ಲಿಲ್ಲ. ತನ್ನ ತಂದೆ ತಾಯಿ ಹತ್ರ ಕಷ್ಟವನ್ನ ಹೇಳ್ಕೊಂಡ್ರು ಏನೊಂದು ಪ್ರಯೋಜನವಾಗಿರ್ಲಿಲ್ಲ. ಸ್ವಲ್ಪ ದಿನ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾನೆ ಅವರು ಹೇಳಿ ಸುಮ್ಮನಾಗ್ತಿದ್ರು. ಯಾಕಂದ್ರೆ ಇವರಿಗೆ ಉಳಿದ 4 ಜನ ಹೆಣ್ಣು ಮಕ್ಕಳ ಮದುವೆ ಮಾಡೋದೇ ದೊಡ್ಡ ಕೆಲಸವಾಗಿತ್ತು. ಈ ನಡುವೆ ಸವಿತಾ ಪ್ರಧಾನ್ ಪ್ರೆಗ್ನೆಂಟ್ ಆಗಿದ್ರು. ಇದರಿಂದ ತನ್ನ ಕೈಕಾಲು ಕಟ್ಟಿ ಹಾಕಿದಂತಾಗಿತ್ತು. ಪ್ರೆಗ್ನೆಂಟ್ ಆದ್ರೂ ಕೂಡ ತನ್ನ ಗಂಡ ಈಕೆಯ ಮೇಲೆ ಕಿಂಚಿತ್ ಪ್ರೀತಿಯನ್ನ ತೋರದೆ ಹೋಗಿದ್ದ. ಊಟಕ್ಕೆ ಕೂತ್ರೆ ಅತ್ತೆಯ ಕಾಟ ಬೇರೆ. ಸರಿಯಾಗಿ ತಿನ್ನದಿದ್ರೆ ಹೊಟ್ಟೆಯಲ್ಲಿರೋ ಮಗು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ ಅಂತ
ಅಂತ ಅದೆಷ್ಟೋ ಸಲ ಚಪಾತಿಯನ್ನ ತನ್ನ ಬಟ್ಟೆಯಲ್ಲಿ ಬಚ್ಚಿಟ್ಕೊಂಡು ಹೋಗಿ ಬಾತ್ರೂಮ್ನಲ್ಲಿ ತಿಂದು ಬರ್ತಿದ್ಲು. ಅತ್ತೆ ಮಾವ ನೋಡ್ತಾರೇನೋ ಅಂತ ಕಳ್ಳತನದಲ್ಲಿ ತಿನ್ನೋ ಸ್ಥಿತಿ ಗಂಡನ ಮನೆಯಲ್ಲಿ ನಿರ್ಮಾಣವಾಗಿತ್ತು. ಸವಿತಾ ಪ್ರಧಾನ್ ಕಣ್ಣಲ್ಲಿ ನೀರು ಹಾಕ್ತಾ ದಿನಗಳನ್ನ ಕಳೀತಿದ್ರು. 2ನೇ ಸಲ ಪ್ರೆಗ್ನೆಂಟ್ ಆದಾಗ್ಲಂತೂ ಅತ್ತೆ ಕಾಟ ಮಿತಿ ಮೀರಿತ್ತು. ಮನೆ ಕೆಲಸ ಮಾಡೋ ವಿಚಾರಕ್ಕೆ ತಲೆ ಮೇಲೆ ಒಡೆದು ಮಾತನಾಡಿಸ್ತಿದ್ಲು. 2 ಮಕ್ಕಳಾದ್ರೂ ಅತ್ತೆ ಗಂಡನ ಕಾಟ ಮಾತ್ರ ತಪ್ಪಿರ್ಲಿಲ್ಲ. ಇದೆಂತ ಜೀವನ ಅನ್ಕೊಂಡು ಪ್ರಾಣಹರಣದ ಯೋಚನೆಯನ್ನು ಮಾಡಿದ್ರು. ಒಂದು ದಿನ ತನ್ನಿಬ್ಬರು ಮಕ್ಕಳನ್ನ ಹಾಲ್ನಲ್ಲಿ ಕೂರಿಸಿ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡಿದ್ರು ಸವಿತಾ ಪ್ರಧಾನ್. ಸೀರೆಯನ್ನ ಫ್ಯಾನ್ಗೆ ಬಿಗಿದು ನೇಣು ಕುಣಿಕೆಯನ್ನ ರೆಡಿ ಮಾಡ್ಕೊಂಡಿದ್ರು. ಆಗ್ಲೇ ಅತ್ತೆ ಕಿಟಕಿಯಿಂದ ಇದನ್ನೆಲ್ಲ ನೋಡ್ತಾ ನಿಂತಿದ್ಲು. ತಾನು ಪ್ರಾಣಹರಣ ಮಾಡ್ಕೊಳ್ತಿದ್ರು ಏನೊಂದು ಮಾತನಾಡದೆ ಅತ್ತೆಯಾದವಳು ಸುಮ್ಮನೆ ನಿಂತಿದ್ಲು. ತಾನು ಸಾಯ್ತೀನೋ ಇಲ್ವೋ ಅಂತಾನೆ ಅತ್ತೆ ಗಮನಿಸ್ತಿದ್ಲು. ಸಾಯ್ಬೇಡ ಅಂತಾನು ಹೇಳದೆ ಸುಮ್ಮನೆ ನಿಂತಿದ್ಲು. ಅಲ್ಲದೆ ಅವಳ ಮುಖದಲ್ಲಿ ಕಂಗಾಲದಂತೆ ಕೂಡ ಇರಲಿಲ್ಲ. ಹೊರಗಿನಿಂದ ನಿಂತು ನೋಡ್ತಿದ್ದ ಅತ್ತೆ ಸವಿತಾ ಯಾವಾಗ ಉರುಳು ಹಾಕೊಂಡು ಸಾಯ್ತಾಳೋ ಅನ್ನೋದನ್ನೇ ನೋಡ್ತಾ ನಿಂತಿದ್ಲು. ಅಂದು ಸವಿತಾ ಸಹ ಅತ್ತೆಯನ್ನ ಗಮನಿಸಿದ್ಲು. ಆದ್ರೂ ಈಕೆಯನ್ನ ತಡೆಯುವ ಕೆಲಸ ಅತ್ತೆ ಮಾಡಿರ್ಲಿಲ್ಲ. ಇದನ್ನ ಕಂಡ ಸವಿತಾ ಇಂಥ ನೀಚರಿಗಾಗಿ ನಾನು ಯಾಕೆ ಸಾಯ್ಬೇಕು ಅಂತ ನಿರ್ಧರಿಸಿ ಕೆಳಗಿಳಿದಿದ್ಲು. ಬಳಿಕ ನಡೆದಿದ್ದೆಲ್ಲವೂ ಇತಿಹಾಸವಾಗಿತ್ತು. ತನ್ನ ಮಕ್ಕಳನ್ನ ಈ ರಾಕ್ಷಸರ ಹತ್ರ ಬಿಟ್ಟು ನಾನ್ಯಾಕೆ ಪ್ರಾಣಹರಣ ಮಾಡ್ಕೊಳ್ಬೇಕು ಅಂತ ಸವಿತಾ ಪ್ರಧಾನ್ ಅಂದೇ ನಿರ್ಧರಿಸಿದ್ರು. ಅದೇ ದಿನ ತನ್ನಿಬ್ಬರು ಮಕ್ಕಳನ್ನ ಕರ್ಕೊಂಡು ಗಂಡನ ಮನೆಯಿಂದ ಹೊರಗೆ ಕಾಲಿಟ್ಟಿದ್ರು. ಸವಿತಾ ಮನೆ ಬಿಟ್ಟು ಹೋದ ನೋವು ಯಾರೊಬ್ಬರಿಗೂ ಇರ್ಲಿಲ್ಲ. ಯಾಕಂದ್ರೆ ಈಕೆ ಹೋದ್ರೆ ಮಗನಿಗೆ ಇನ್ನೊಂದು ಮದುವೆ ಮಾಡೋಕೆ ಅಂತಾನೆ ಇವರ ಅತ್ತೆ ಕಾಯ್ತಿದ್ರು. ಸವಿತಾ ಮನೆಯಿಂದ ಹೊರಗೆ ಬಂದವರು ಸ್ನೇಹಿತರ ಸಹಾಯದಿಂದ ಒಂದು ಬ್ಯೂಟಿ ಪಾರ್ಲರ್ ನಲ್ಲಿ ಕೆಲಸ ಮಾಡಿಕೊಂಡು ಮತ್ತೆ ತನ್ನ ವಿದ್ಯಾಭ್ಯಾಸವನ್ನ ಮುಂದುವರೆಸಿದ್ರು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ ನಂತರ ಈಕೆಯ ತಾಯಿ ಕೂಡ ಮಗಳಿಗೆ ಸಹಾಯವಾಗೋಕೆ ಬಂದಿದ್ರು. ತಂದೆ ಸಹ ಆರ್ಥಿಕವಾಗಿ ಕಷ್ಟಪಡ್ತಿದ್ದ ಮಗಳಿಗೆ ಹಣ ಸಹಾಯವನ್ನ ಮಾಡೋಕೆ ಮುಂದಾಗಿದ್ದ. ಇದರಿಂದ ಎಂಟ್ರನ್ಸ್ ಎಕ್ಸಾಮ್ ಬರೆದು ಸೀಟು ಗಿಟ್ಟಿಸಿಕೊಂಡಿದ್ರು. ಆಗ್ಲೇ ಸಿವಿಲ್ ಬರೀಬೇಕು, ಹೊಸ ಉದ್ಯೋಗ ಮಾಡಬೇಕು ಅನ್ನೋ ಛಲ ಹುಟ್ಟಿಕೊಂಡಿತ್ತು. ಮಕ್ಕಳನ್ನ ತಂದೆ ತಾಯಿ ನೋಡ್ಕೊಳ್ತಿದ್ರಿಂದ ಇಂದೋರ್ ಕ್ಯಾಂಪಸ್ ನಲ್ಲಿ ಇದ್ಕೊಂಡೆ ಓದು ಮುಂದುವರೆಸಿದ್ರು. ಒಂದು ಕಡೆ PG ಮಾಡ್ತಲೇ ಸಿವಿಲ್ಗೆ ಪ್ರಿಪೇರ್ ಆಗ್ತಿದ್ರು. ದಿನಕ್ಕೆ 14 ಗಂಟೆ ಕಾಲ ಓದಿಗೆ ಸೀಮಿತವಿಟ್ಟಿದ್ರು. ಹೀಗೆ ಕಷ್ಟಪಟ್ಟು ಓದಿದ ಸವಿತಾ ಪ್ರಧಾನ್ PGಯಲ್ಲಿ ಕಾಲೇಜಿಗೆ ಟಾಪರ್ ಆಗಿ ಗೋಲ್ಡ್ ಮೆಡಲ್ ನ ಕೂಡ ಪಡ್ಕೊಂಡಿದ್ರು. PG ಮುಗಿಯೋಕು ಮೊದಲೇ ಸಿವಿಲ್ ಮೊದಲ ಬ್ಯಾಚ್ ನಲ್ಲಿ ಒಳ್ಳೆ ರ್ಯಾಂಕ್ ನ ಪಡೆದ ಸವಿತಾ ಪ್ರಧಾನ್ IAS ಆಗಿ ದೊಡ್ಡ ಇತಿಹಾಸವನ್ನೇ ನಿರ್ಮಿಸಿದ್ರು. ಇದರಿಂದ ಒಂದೇ ಒಂದು ಸಲಕ್ಕೆ ಇವರ ಜೀವನವೇ ಬದಲಾಗಿ ಹೋಗಿತ್ತು. ಎಲ್ಲೋ ಅತ್ತೆ ಗಂಡನ ಕಾಟ ಸಹಿಸಿಕೊಂಡು ಬದುಕ್ತಿದ್ದ ಮಹಿಳೆ ಛಲದಿಂದ ಏನಾದ್ರೂ ಮಾಡಬಹುದು ಅಂತ ಸಾಧನೆ ಮಾಡಿ ಸವಿತಾ ಪ್ರಧಾನ್ ತೋರಿಸಿದ್ರು. ಸವಿತಾ ಪ್ರಧಾನ್ ಜೀವನ ಇಲ್ಲಿಗೆ ಮುಗಿಯಲಿಲ್ಲ. ತಾನು IAS ಅಧಿಕಾರಿಯಾಗ್ತಿದ್ದಂತೆ ಗಂಡ ಮತ್ತೆ ಎಂಟ್ರಿ ಕೊಟ್ಟಿದ್ದ. ನಾನು ನೀನು ಮಕ್ಕಳ ಜೊತೆಲೇ ಇರೋಣ, ಹಳೆಯದನ್ನೆಲ್ಲ ನೀನು ಮರೆತು ಬಿಡು, ನಾನು ಕೂಡ ಮರೆತು ಹೋಗ್ತೀನಿ ಅಂತ ಹೇಳಿದ್ದ. ಅಲ್ಲದೆ ತನ್ನ ತಾಯಿಯ ಹತ್ರ ಕೂಡ ಹೇಳಿಸಿದ್ದ. ಇವರ ಮಾತನ್ನ ಕೇಳಿದ ಸವಿತಾಗೆ ಅವರ ಮೇಲೆ ಇನ್ನಷ್ಟು ಅಸಹ್ಯ ಹುಟ್ಟಿತ್ತು. ಆಗ ಸವಿತಾ ಪ್ರಧಾನ್ ಗಂಡ ನಾನು ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಇದರಿಂದ ಸವಿತಾ ಪ್ರಧಾನ್ ಮಕ್ಕಳ ಮೇಲೆ ಕೈಯಿಟ್ಟು ನೋಡು ಅಂತ ವಾರ್ನಿಂಗ್ ಕೊಟ್ಟಿದ್ರು. ಈಕೆ ಹೀಗೆ ವಾರ್ನಿಂಗ್ ಮಾಡ್ತಿದ್ದಂತೆ ಈಕೆಯ ಹಿಂದಿದ್ದ ಸಿಬ್ಬಂದಿ ಅಲರ್ಟ್ ಆಗಿದ್ರು. ಒಂದು ಜಿಲ್ಲೆಗೆ ಕಲೆಕ್ಟರ್ ಆಗಿದ್ದ ಈಕೆಯನ್ನ ಈಗ ಕೆಣಕೋದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಆದ್ರೂ ಗಂಡ ಅನ್ನೋ ಅಹಂನಿಂದ ಸವಿತಾ ಮೇಲೆ ಕೈ ಮಾಡೋಕೆ ಮುಂದಾಗಿದ್ದ. ಇದರಿಂದ ಕೋಪಗೊಂಡ ಸವಿತಾ ಜೊತೆಗಿನ ಸಿಬ್ಬಂದಿ ಇವನ ಮುಂದಿನ ಕಥೆಯನ್ನ ನೋಡ್ಕೊಂಡಿದ್ರು. ಮಾರನೇ ದಿನ ಮತ್ತೆ ಮನೆ ಒಳಗೆ ಬರೋಕೆ ಯತ್ನಿಸಿದ್ದ. ಆಗ ಅವನನ್ನ ಒಳಗೆ ಬಿಡಬೇಡಿ ಅಂತ ಸೆಕ್ಯೂರಿಟಿಗೆ ಹೇಳಿದ್ರು. ಇದನ್ನ ಹೀಗೆ ಬಿಟ್ರೆ ಪ್ರಯೋಜನವಿಲ್ಲ ಅಂತ ಹೇಳಿ ಡೈವರ್ಸ್ ನ ಪಡೆದುಕೊಂಡು ಮೊದಲ ಗಂಡನಿಂದ ಮುಕ್ತಿ ಪಡೆದಿದ್ರು. ಅಲ್ಲದೆ ನಾನು ಎಲ್ಲಿಂದ ಎಲ್ಲಿವರೆಗೂ ಬೆಳೆದಿದ್ದೇನೆ ನೋಡಿ ಅಂತ ಅದೆಷ್ಟೋ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಉದಾಹರಣೆಯಾಗಿ ಇವತ್ತಿಗೂ ನಿಂತಿದ್ದಾರೆ. ಅಲ್ಲದೆ ತಮ್ಮದೇ ಆದ ಒಂದು ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡಿ ಮೊದಲು ಅವರ ಕಥೆಯನ್ನ ಹೇಳಿ ಬಳಿಕ ಗಂಡನ ಮನೆಯಲ್ಲಿ ಯಾರೆಲ್ಲ ಕಷ್ಟಪಡ್ತಿದ್ದಾರೋ ಅವರಿಗೆ ಸ್ಫೂರ್ತಿಯಾಗಿ ಇವತ್ತಿಗೂ ನಿಂತಿದ್ದಾರೆ. ಇದರಿಂದ ಸವಿತಾ ಪ್ರಧಾನ್ ಹಿಂದಿನ ಕಣ್ಣೀರ ಕತೆ ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಾದಂತಾಗಿದೆ. ಒಂದು ಕಾರ್ಯಕ್ರಮದಲ್ಲಿ ಪರಿಚಯವಾದ ಡಿಜಿಟಲ್ ಕ್ರಿಯೇಟರ್ ಹೆಡ್ ಆಗಿದ್ದ ಹರ್ಷರಾಯ್ ಗೌರವ್ನ ಲವ್ ಮಾಡಿದ್ದ ಸವಿತಾ ಪ್ರಧಾನ್ ಅವರನ್ನೇ ಮದುವೆಯಾಗಿದ್ರು. ಸವಿತಾ ಕಷ್ಟದಲ್ಲಿದ್ದಾಗ ತನಗೆ ಹೊಸ ಜೀವನ ನೀಡಿದ ತಂದೆ ತಾಯಿಯನ್ನು ಸಹ ಇವತ್ತಿಗೂ ತಮ್ಮ ಜೊತೆಲೇ ಇಟ್ಕೊಂಡಿದ್ದಾರೆ. ಈಗ ಸವಿತಾ ಜೀವನದಲ್ಲಿ ಸಂತೋಷವಾಗಿದ್ದಾರೆ. ಒಂದು ಕಾಲದಲ್ಲಿ ಅತ್ತೆ ಗಂಡನೊಂದಿಗೆ ಹೋರಾಡಿದ್ದ ಸವಿತಾ ಪ್ರಧಾನ್ ಈಗ ಸಮಾಜದಲ್ಲಿ ಪ್ರಜೆಗಳ ಸೇವೆ ಮಾಡ್ತಾ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ. ಅದಕ್ಕೆ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ತಾರೆ ಅನ್ನೋದಕ್ಕೆ ಸವಿತಾ ಪ್ರಧಾನ್ ಕಥೆಯೇ ಉದಾಹರಣೆಯಾಗಿದೆ. ಅವತ್ತೇ ಸವಿತಾ ಪ್ರಧಾನ್ ಸತ್ತು ಹೋಗಿದ್ದಿದ್ರೆ ಇವತ್ತು ಇವರ ಮಕ್ಕಳು ಕೂಡ ಅನಾಥರಾಗ್ತಿದ್ರು. ಆದ್ರೆ ಬದುಕಿ ಸಾಧಿಸಿ ತೋರಿಸಿದ್ರಿಂದ ಇವತ್ತು ಯಶಸ್ಸಿನ ಉತ್ತುಂಗದಲ್ಲಿದ್ದಾರೆ ಅಂದ್ರೂ ತಪ್ಪಾಗೋದಿಲ್ಲ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.